ನೀವು ಕೂಡ ಸ್ಟಾರ್ಟಿಂಗ್ 4-5 ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿಬಿಟ್ಟು ವ್ಯೂಸ್ ಬರ್ತಿಲ್ಲಪ್ಪ ಅಂತ ನಾನು ಕಂಟೆಂಟ್ ಕ್ರಿಯೇಷನ್ ಮಾಡೋಕ್ಕಾಗಲ್ಲ ಅಂತ ಏನಾದ್ರು ಯೋಚನೆ ಮಾಡ್ತಿದ್ರೆ ಈ ವಿಡಿಯೋ ಸ್ಪೆಷಲಿ ನಿಮ್ಗೋಸ್ಕರ ಇದೆ, ಪೂರ್ತಿ ನೋಡಿ. ವೆಲ್ಕಮ್ ಟು ಇನ್ಸ್ಟಾಗ್ರಾಮ್ ಇಸ್ ಟು ಪಾರ್ಟ್ 8ನೇ ವಿಡಿಯೋನಲ್ಲಿ ನೋಡಿ. ಸ್ಟಾರ್ಟಿಂಗ್ ಕಂಟೆಂಟ್ ಕ್ರಿಯೇಷನ್ ಅಲ್ಲಿ ನಿಮ್ ವಿಡಿಯೋಸ್ ವ್ಯೂಸ್ ಬರ್ತಿಲ್ಲ ಅನ್ನೋದು ಇದೊಂದು ಜಸ್ಟ್ ಸಿಗ್ನಲ್ ಅಷ್ಟೇ. ಫಾರ್ ಎಕ್ಸಾಂಪಲ್, ನೀವು ಅದೊಂದು ಇಂಪಾರ್ಟೆಂಟ್ ವರ್ಕ್ಗೆ ಒಂದು ಯಾವುದೋ ಇಂಪಾರ್ಟೆಂಟ್ ಪ್ಲೇಸ್ಗೆ ಹೋಗ್ಬೇಕಾಗಿರುತ್ತೆ. ಅರ್ಧ ದಾರಿನಲ್ಲಿ ಒಂದು ನಿಮ್ಮ ಬೈಕ್ ಲೈಟ್ ಆಫ್ ಆಗ್ಬೋದು, ಪೆಟ್ರೋಲ್ ಖಾಲಿ ಆಗ್ಬೋದು, ಅಥವಾ ಯಾವುದೋ ಒಂದು ಇಶ್ಯೂ ಬರ್ಬೋದು. ಸೊ ಈ ಇಶ್ಯೂ ಬಂದಿದೆ ಅಂತ ನೀವು ಬೈಕ್ ಇಟ್ಕೊಂಡು ಅಲ್ಲೇ ಕೂಡ್ತೀರಾ? ನೋ ವೇ, ಚಾನ್ಸೇ ಇಲ್ಲ. ನೀವು ಬೈಕ್ನ ರಿಪೇರ್ ಮಾಡ್ತೀರಾ, ಪೆಟ್ರೋಲ್ ಹಾಕ್ಸ್ತೀರಾ, ಹೆಂಗಾದ್ರೂ ಮಾಡಿ ನೀವು ಆ ಇಂಪಾರ್ಟೆಂಟ್ ಪ್ಲೇಸ್ಗೆ ಹೋಗ್ಬೇಕಾಗಿರುತ್ತೆ, ನೀವು ಹೋಗ್ತೀರಾ. ಸೇಮ್ ಕಂಟೆಂಟ್ ಕ್ರಿಯೇಷನಲ್ಲೂ ಹಾಗೆ ನಿಮ್ಮ ಬಾಡಿ ಒಂಥರ ಮಷಿನ್ ಇದ್ದಾಗಿರುತ್ತೆ. ಆವಾಗ ಇದಕ್ಕೂ ಆಯಿಲ್ ಮತ್ತು ಪೆಟ್ರೋಲ್ ಬೇಕೇ ಬೇಕು. ಅದಕ್ಕೆ ಮೊದಲು ನಿಮ್ಮನ್ನ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. 2-3 ದಿವಸ ಟೈಮ್ ತಗೊಳ್ಳಿ. ನಿಮ್ಗೆ ವ್ಯೂಸ್ ಬರ್ತಿಲ್ಲ, ನಾನು ಬಿಟ್ಬಿಡ್ತೀನಿ, ಇದನ್ನ ನೆಗೆಟಿವ್ ಆಗಿ ಯೋಚನೆ ಮಾಡೋದಕ್ಕಿಂತ ಸ್ವಲ್ಪ ಪಾಸಿಟಿವ್ ಆಗಿ ಯೋಚನೆ ಮಾಡಿಬಿಟ್ಟು ಏನು ಮಾಡಿದ್ರೆ ಬೆಟರ್ ವ್ಯೂಸ್ ಸಿಗುತ್ತೆ, ನಮ್ಮ ಆಡಿಯನ್ಸ್ ಏನು ಬೇಕಾಗಿದೆ ಇದನ್ನ ರೀಸರ್ಚ್ ಮಾಡಿಬಿಟ್ಟು ಬೆಂಕಿ ತರ ಮಾರ್ಕೆಟ್ ಅಲ್ಲಿ ಮತ್ತೊಂದು ಸರ್ತಿ ಪವರ್ಫುಲ್ಲಿ ಎಂಟ್ರಿ ಕೊಡ್ರಿ. ನೆಕ್ಸ್ಟ್ ಇಲ್ಲಿಂದ ಕಂಟಿನ್ಯೂಸ್ಲಿ ಕನ್ಸಿಸ್ಟೆಂಟ್ ಆಗಿ ಜನಕ್ಕೆ ವ್ಯಾಲ್ಯೂ ಕೊಡ್ತಿರುವಂತ ಒಂದು ಒಳ್ಳೊಳ್ಳೆ ಕಂಟೆಂಟ್ಸ್ ನ ರೆಗ್ಯುಲರ್ ಆಗಿ ಪೋಸ್ಟ್ ಮಾಡ್ತಾ ಹೋಗಿ. ನಾಳೆ ವಿಡಿಯೋಲಿ ಸ್ಪೆಷಲಿ ಈ ವೈರಲ್ ವಿಡಿಯೋಸ್ಗಳ ಸೀಕ್ರೆಟ್ಸ್ ತಿಳ್ಕೋಣ. ಅದಕ್ಕೆ ಈಗಲೇ ನಮ್ಮ ಪೇಜ್ನ ಫಾಲೋ ಮಾಡಿ. ನಮಸ್ಕಾರ.